ಮಾಡ್ತೀರಾ? ಫಸ್ಟ್ ಟೈಮ್ ಅಲ್ಲ, ಉಸ್ತುವಾರಿ ಸಚಿವರು ಅಂತ ಇಟ್ಬಿಟ್ರೆ ಇದು ಉಸ್ತುವಾರಿ ಸಚಿವರಲ್ಲ. ನಾನು ಈಗ ಏನು ಇದಿದೆಯಲ್ಲ, ಈ ಮಳೆ ಮತ್ತು ಇದಲ್ಲ, ಇದು ಹಾನಿ ವಿಚಾರದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಅದು ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಮೇಲೆ ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ಲಿನ ಸಮಸ್ಯೆಗಳು ಬಹಳ ಏನಿದೆ, ಗೃಹ ಜ್ಯೋತಿ ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಯೂನಿಟ್ ಲೆಕ್ಕ. ನೋಡಿರಿ, ಅದು ನೀವು ಸ್ವಲ್ಪ ಓದಿದಾರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷದ ಅವರೇಜ್ ತಗೊಂಡಿದ್ವಿ. ಅದಾದಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವರು ಯೂಸ್ ಮಾಡಿದರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದನ ದುಡ್ಡು ಕೊಡಬೇಕಾಗ್ತದೆ. 200 ಯೂನಿಟಿಗಿಂತ ಜಾಸ್ತಿ ಯೂಸ್ ಮಾಡಿದರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನು ಹೇಳಿದೀವೋ ಅದರ ಪ್ರಕಾರ ಜಾಸ್ತಿ ಹೇಳಿ ಚಾನ್ಸೇ ಇಲ್ಲ. ಆ ಥರ ಎಲ್ಲಿಯಾದ್ರೂ ಜಾಸ್ತಿ ಆದರೆ ನಮ್ಮ ಇಂಜಿನಿಯರಿಗೆ ಕೊಟ್ಟರೆ ಅವ್ರು ವೆರಿಫೈ ಮಾಡಿಬಿಟ್ಟು ತಪ್ಪಾದ ಸರಿ ಮಾಡ್ತಾರೆ. ಹೊಸದಾಗಿ ಆಧಾರ್ ಕಾರ್ಡ್ ಎಲ್ಲ ಕೊಡೋದ್ರಿಂದ ಈ ಶಿವಮೊಗ್ಗ ಒನ್ನೆಲ್ಲೇ ಭಾಳ ರಶ್ ಆಗಿದೆ. ನೋಡಿ, ಆಧಾರ್ ಕಾರ್ಡ್ ಜನರಲ್ಲೂ ಗೊಂದಲ ನೋಡಿ, ಜನರಲ್ಲಿ ಏನು ಗೊಂದಲ ಆಗಬೇಕಾಗಿಲ್ಲ. ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಕ್ಲಿಯರ್ ಮಾಡಿದ್ದಾರೆ. ಏನಂತ ಹೇಳ್ಬಿಟ್ರೆ ಯಾರೆಲ್ಲ ಬೆನಿಫಿಷರೀಸ್ ಇದ್ದಾರೆ, 1,64,00,000 ಬೆನಿಫಿಷರೀಸ್ ಇದ್ದಾರೆ. ಅಂದರೆ ಕರೆಂಟು ಕನೆಕ್ಷನ್ ಇರುವವರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವೇನು ಮಾಡಿದ್ವಿ, ಈ ಥರ ಅರ್ಹರು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ತೆಗೆಯೋದಿಲ್ಲ. ಅದಕ್ಕೆ ಅರ್ಹರು ಅಲ್ಲದವರು ಕೆಲವರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಅವ್ರ ಹತ್ರನೆಲ್ಲ ಇವತ್ತು ಫಾರ್ಮ್ಸ್ ಫಿಲಪ್ ಮಾಡಿ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ನಾವು ಯಾರ್ದು ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ. ಅನರ್ಹರು ಯಾರು ಇದ್ದರೆ ಅವ್ರದ್ದು ಮಾತ್ರ ಮತ್ತೆ ವಿವರಗಳು ನೋಡಿಬಿಟ್ಟು ಮಾಡ್ತೀವಿ. ನೋಡಿ, ನೆನ್ನೆನೇ ಅದು ಯಾಕೆ ಅಂತ ಅಷ್ಟು ಬೇಗ ಇದು ಮಾಡ್ತಾರೆ, ಸಾಗರ ಬಂದ್ ಮಾಡ್ತಾರೆ. ನಾವೇನಾದರೂ ನಿರ್ಧಾರ ತಗೊಂಡಿದ್ದೀವಾ? ಆತಂಕ ಯಾಕೆ ಇಲ್ಲ ಕೇಳಿ. 2003ರಲ್ಲಿ BJPಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟಿಗೆ ಅವರು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇಷ್ಟವರೆಗೆ ಆಗಿದೆಯಾ? ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERCಗೆ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದು ಮಾಡ್ತಾ ಇದ್ದಾರೆ. ಅದು ಫೈನಲ್ ಆರ್ಡ್ರ್ ಬಂದ ಮೇಲೆ ನಾವು ಅದರ ವಿಚಾರ ಏನು ಮಾಡಬೇಕು. ಚೀಫ್ ಮಿನಿಸ್ಟ್ರು ನಿನ್ನೆನೇ ಒಂದು ಅಸೋಸಿಯೇಷನ್ ಮೀಟಿಂಗಲ್ಲಿ ಅವರು ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತಗೊಂಡು ಹೋಗಿ ಫೈನಲ್ ಡಿಸಿಷನ್ ತಗೊಳ್ತೀವಿ ಅಂತ ಹೇಳ್ತಾರೆ. ಅದನ್ನು ಮಾಡ್ತೀವಿ. ನಾವು ಅದರ ಪರವಾಗಿಲ್ಲ. ನೋಡಿ, SIR ಅಂದ್ಬಿಟ್ರೆ ಈಗ ನೀವು ಎಷ್ಟೋ ವರ್ಷಗಳಿಂದ ಎಷ್ಟೋ ಓಟ್ಗಳು ಹಾಕ್ಬಿಟ್ಟು ಮತದಾರರು ಇದ್ದಾರೆ. ಈಗ SIR ಮಾಡಿಬಿಟ್ಟು ನೀವು ಮತದಾರರಲ್ಲ, ನೀವು ಇಂಡಿಯನ್ ಸಿಟಿಸನ್ ಇಲ್ವಾ ಅಂತ ಪ್ರೂವ್ ಮಾಡಬೇಕು ಅವಶ್ಯಕತೆ ಈಗ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದಮೇಲೆ ಬಂದಿದೆ. ಈಗ ನಮ್ಗೆ ಗೊತ್ತಾಗ್ತದೆ, ವೆಸ್ಟ್ ಬೆಂಗಾಲು ಅಥವಾ ಆಸಾಮಲ್ಲಿ ಈ ನುಸ್ಲಿಕೋರು ಯಾರು ಬಂದರೆ ಅದನ್ನು ತಡೆಗಟ್ಟುವ ಕೆಲಸ ಯಾರ್ದು, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದನ್ನು ಅದು ಕೇಂದ್ರ ಸರ್ಕಾರ ತಾನೆ. ಅವರು ಅದನ್ನು ಮಾಡೋದು ಬಿಟ್ಬಿಟ್ಟು ಎಷ್ಟೋ ವರ್ಷಗಳಿಂದ ಜನ ಓಟ್ ಹಾಕೊಬೋದು ಅವ್ರದ್ದೆಲ್ಲ ಇವತ್ತು ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರನ್ನ ವೋಟರ್ ಲಿಸ್ಟಿಂದ ತೆಗೆದುಹಾಕ್ತಾರೆ. ವೋಟರ್ ಲಿಸ್ಟಿಂದ ಒಂದು ಸತಿ ತೆಗೆದುಹಾಕಿದರೆ ನೀವು ಇಂಡಿಯನ್ ಸಿಟಿಸನ್ನೇ ಅಲ್ಲ ಅಂತ ಆಗ್ಬಿಡ್ತದೆ. ಅದಕ್ಕೆ ಎಲ್ಲರೂ ನಾನು ಹೇಳುತ್ತಾ ಇರೋದು, ನಮ್ಮ ಪಾರ್ಟಿನೂ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಸಿದ್ದರಾಮಯ್ಯಜಿಯವರು ಹೇಳಿದ್ದಾರೆ. ಅದರ ಪ್ರಕಾರ ನೀವು ಅದಕ್ಕೆ ಏನು ಡಾಕ್ಯುಮೆಂಟ್ ಕೊಡಬೇಕು ಎಲ್ಲರೂ ಕೊಡಬೇಕು ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನೋಡಿ, ಇದು ನೀವು ಸುಮ್ಮನೆ ಅದೆಲ್ಲ ಮಾತಾಡಲಿಕ್ಕೆ ಹೋಗಬೇಡಿ. ನಾನು ಉಸ್ತುವಾರಿ ಸಚಿವನಾಗಿ 3 ಡಿಸ್ಟ್ರಿಕ್ಟಿಗೆ ಬರಲಿಲ್ಲ. ನಾನು ಉಸ್ತುವಾರಿ ಸಚಿವನಾಗಿರೋದು ಚಿಕ್ಕಮಗಳೂರಿಗೆ ಮಾತ್ರ. ಈಗ ಫ್ಲಡ್ಡು ಅಥವಾ ಇನ್ನೊಂದು ಯಾವುದಕ್ಕೆ ಪ್ರಿಪ್ರೇಟ್ರಿ ಇದು ಮಾಡಲಿಕ್ಕೆ ನಮ್ಮನ್ನೆಲ್ಲ ಮಿನಿಸ್ಟ್ರಿಗಳನ್ನ ಕಳಿಸಿದ್ದಾರೆ. ಈಗ ನಮ್ಮ ಕ್ಯಾಬಿನೆಟ್ಟು ಎಕ್ಸ್ಪ್ಯಾನ್ಷನ್ ಆದಮೇಲೆ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೂ ಆಗ ಅಫಿಷಿಯಲಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರೆ. ಈಗ ನಾನು ಬರೋದು ಏನು ಇಂಪಾರ್ಟೆಂಟಾಗಿ ಇಮಿಡಿಯೇಟಾಗಿ ಏನು ಡಿಸಿಷನ್ ತಗೋಬೇಕು ಅದರ ವಿಚಾರದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀನಿ. ಅಲ್ಲ, ನೀವು ವಿರೋಧ ಯಾಕೆಂದ್ರೆ ಹೇಳ್ತೀರಾ ಸ್ವಲ್ಪ ನನಗೆ? ಅಲ್ಲ, ಯಾಕೆ ನೋಡ್ರಿ, ನೀವು
ಶರಾವತಿ ಪಂಪ್ ಸ್ಟೋರೇಜ್ ಮಾಡಿದ್ರೆ ಒಂದು ಅಳವೆ ಪ್ರದೇಶದಲ್ಲಿ ಈಗ ಕಂಪ್ಲೀಟ್ ಆಗಿ ಹೋಗುತ್ತೆ. ಈಗ ಎಲ್ಲ ನೀವು ಇನ್ನೂ ಯುವಕರಾಗಿದ್ದೀರಾ, ಕೇಳಿ ಒಂದು ನಿಮಿಷ ಕೇಳಿ. ನಾನು ಮಾತಾಡಿದ್ರೆ ನಾನು ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕಲ್ಲ. ಈಗ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಶರಾವತಿ ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟು ನಾಶ ಆಗಲಿಲ್ವಾ? ಕೇಳಿ ಈ ಕೇಳಿ ನೀವು ಒಂದ್ಸತಿ ಆಯಿತು, ನೀವು ಹೇಳಿದ್ರೆ ಮತ್ತೆ ಕೇಳ್ತೀರ, ನಿಮಗೆಲ್ಲ ಗೊತ್ತಲ್ಲ. ಶರಾವತಿ ಮಾಡಿದಾಗ ಎಷ್ಟು ಜನನ ಅವ್ರನ್ನ ಒಕ್ಕಲೆಬ್ಬಿಸಿದ್ದಾರೆ, ರಿಹಾಬಿಲಿಟೇಷನ್ ಮಾಡಿಸಿದ್ದಾರೆ, ಎಷ್ಟು ಸಾವಿರ ಲಕ್ಷಾಂತರ ಎಕರೆ ಮುಳುಗಡೆ ಆಗಲಿಲ್ವಾ? ಅದರಿಂದೆಲ್ಲ ಆಗಿದೆ ಎಷ್ಟು ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಈ ಪಂಪ್ ಸ್ಟೋರೇಜ್ ಅಂದ್ಬಿಟ್ಟು ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ಜನರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಕೆಲವರು. ಏನು ಪಂಪ್ ಸ್ಟೋರೇಜು? ಇವಾಗಲೇ ಶರಾವತಿ ಡ್ಯಾಮ್ ಇದೆ, ಅದರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದಿದೆ, ರಿಸರ್ವರ್ ಇದೆ, ತಲಕ ಇದೆಯಲ್ಲ. ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ ತಾನೆ. ಆ ನೀರನ್ನು ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು. ಹಲವಾರು ಅಲ್ಲ ನಿಮಿಷ ಅಲ್ಲ ಕೇಳಿ ಅಲ್ಲ ಕೇಳಿ ನೀವು ಸ್ವಲ್ಪ ಸಮಾಧಾನದಲ್ಲಿದ್ದುಬಿಟ್ಟು ಮತ್ತೆ ಕೇಳಿ, ನಾನು ಅವಕಾಶ ಕೊಡ್ತೀನಿ ನಿಮಗೆ. ಸ್ವಲ್ಪ ಸಮಾಧಾನ, ಯಾಕಂದ್ರೆ ದೊಡ್ಡ ಪ್ರಶ್ನೆ ಕೇಳಿದ್ದೀರ, ನಾನು ನಿಮಗೆ ಆನ್ಸರ್ ಮಾಡದೆ ಹೋದರೆ. ಈಗ ಏನಾಗಿದೆ ಆಯಿತಾ, ಅದರಿಂದ ಮುಳುಗುವ ಜಾಗ ಎಷ್ಟು? 125 ಎಕರೆ ಮುಳುಗೋದಿಲ್ಲ, 1 ಇಂಚು ಮುಳುಗೋದಿಲ್ಲ. ಈಗ